ನೀವೆಲ್ಲಾದರೂ ಶಾಪಿಂಗ್ಗೆ ಅಂತ ಹೊರಗಡೆ ಹೋದಾಗ ಅದರಲ್ಲೂ ಮಾಲ್ಗಳಿಗೆ ಹೋದರೆ ಅಲ್ಲಿ ಏನು ತೊಗೊಂಡ್ರೂ ಸಿಕ್ಕಾಪಡೆ ಕಾಸ್ಟ್ಲಿ. ಅದೇ ಪ್ರಾಡಕ್ಟ್ ನಾವು ಹೊರಗಡೆ ಬೈ ಮಾಡ್ತೀವಿ ಅಂದರೆ ಅಷ್ಟು ಕಾಸ್ಟ್ಲಿ ಆಗಿರೋದಿಲ್ಲ. ಯಾಕೆ ಈ ಡಿಫ್ರೆನ್ಸ್? ಬ್ರ್ಯಾಂಡ್. ಆ ಡಿಫ್ರೆನ್ಸ್ ಆಗೋದೇ ಬ್ರ್ಯಾಂಡಿಂದ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಈಗಲೂ ಇರೋ ಕನ್ಫ್ಯೂಷನ್ ಏನಂದರೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಯಾಕೆ ಅಷ್ಟೊಂದು ಕಾಸ್ಟ್ಲಿ, ಅಂಥದ್ದೇನಿರುತ್ತೆ ಅದರಲ್ಲಿ ಅಂತ. ಈ ವಿಚಾರಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲೂಯಿ ವಿಟನ್. ಇದೊಂದು ಬ್ಯಾಗ್ ಕಂಪನಿ. ಲೇಡೀಸ್ ಬ್ಯಾಗ್, ಮೆನ್ಸ್ ಹ್ಯಾಂಡ್ ಬ್ಯಾಗ್, ಹೀಗೆ ವೆರೈಟಿ ಬ್ಯಾಗ್ಗಳನ್ನ ರೆಡಿ ಮಾಡ್ತಾರೆ. ಆದರೆ ಸಿಕ್ಕಾಪಡೆ ಕಾಸ್ಟ್ಲಿ. ಇನ್ನು ಈ ಬ್ರ್ಯಾಂಡ್ನಲ್ಲಿ ಬರೀ ಒಂದು ಜಿಮ್ ಬ್ಯಾಗ್ ನೀವು ತಗೋತೀರಾ ಅಂದರೆ 60,000 ರಿಂದ 70,000 ಕೊಡಬೇಕಾಗುತ್ತೆ. ಇನ್ನು ಲೇಡೀಸ್ ಹ್ಯಾಂಡ್ ಬ್ಯಾಗ್ ನಿಯರ್ಲಿ 3 ಲಕ್ಷ ರೂಪಾಯಿ ನೀವು ಕೊಡಬೇಕಾಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಕಾಸ್ಟ್ಲಿ ಬ್ಯಾಗ್ಗಳಿವೆ ಈ ಬ್ರ್ಯಾಂಡ್ನಲ್ಲಿ. ಆದರೆ ಯಾಕೆ ಲೂಯಿ ವಿಟನ್ ಬ್ಯಾಗ್ಗಳು ಅಷ್ಟೊಂದು ಕಾಸ್ಟ್ಲಿ ಆಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೂ ಒಂದು ರೀಸನ್ ಇದೆ. ಲೂಯಿ ವಿಟನ್ ಬೇರೆಲ್ಲ ಬ್ಯಾಗ್ಗಳಿಗಿಂತ ಮೇಕಿಂಗ್ನಲ್ಲಿ ತುಂಬಾ ಡಿಫ್ರೆಂಟ್. ಇಲ್ಲಿ ತಯಾರಾಗೋ ಎಲ್ಲ ಬ್ಯಾಗ್ಗಳು ಹ್ಯಾಂಡ್ಮೇಡ್ ಪ್ರಾಡಕ್ಟ್ಗಳು ಮೆಷಿನ್ ಮೇಡ್ ಪ್ರಾಡಕ್ಟ್ಗಿಂತ ಕ್ವಾಲಿಟಿನಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಇದೇ ಕಾರಣಕ್ಕೆ ರೋಲ್ಸ್ ರಾಯ್ಸ್ ಕಾರ್ಗಳು ಇವತ್ತಿಗೂ ಕಾಸ್ಟ್ಲಿ. ಎಲ್ಲ ಲೂಯಿ ವಿಟನ್ ಬ್ಯಾಗ್ಗಳು ಹ್ಯಾಂಡ್ಮೇಡ್. ಅಷ್ಟೇ ಅಲ್ಲ, ಒಂದು ಬ್ಯಾಗ್ ತಯಾರು ಮಾಡೋದಕ್ಕೆ 30 ರಿಂದ 35 ಜನ ಎಕ್ಸ್ಪರ್ಟ್ಸ್ ವರ್ಕ್ ಮಾಡ್ತಾರೆ. ಇಲ್ಲಿ ವರ್ಕ್ ಮಾಡೋ ಎಲ್ಲ ಟೆಕ್ನಿಷಿಯನ್ಸ್ಗೂ 18 ರಿಂದ 24 ತಿಂಗಳು ಸ್ಪೆಷಲೈಸ್ ಟ್ರೈನಿಂಗ್ ಆಗಿರುತ್ತೆ. ಇನ್ನು ಈ ಬ್ಯಾಗ್ಗಳ ಡ್ಯೂರಬಿಲಿಟಿ, ಬ್ಯಾಗನ್ನು ಸ್ಟ್ರಾಂಗ್ ಆಗಿ ರೆಡಿ ಮಾಡ್ತಾರೆ. ಇದಕ್ಕೆ ಹಾಕೋ ಜಿಪ್ಪನ್ನು 4,000 to 5,000 ಟೈಮ್ಸ್ ಜಿಪ್ ಅಂಡ್ ಅನ್ಜಿಪ್ ಮಾಡಿ ಟೆಸ್ಟ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, 3 kg ಅಷ್ಟು ತೂಕನ ಬ್ಯಾಗ್ ಒಳಗಡೆ ಹಾಕಿ ಅದನ್ನು ಬೀಳಿಸಿ ಎತ್ತಿ ಬಿಸಾಕಿ ಚೆಕ್ ಮಾಡಿರ್ತಾರೆ. ಯಾಕಂದರೆ ಅದನ್ನು ತಗೊಳ್ಳೋರು ಎಷ್ಟೇ ರಫ್ ಆಗಿ ಯೂಸ್ ಮಾಡಿದ್ರೂ ಏನೂ ಆಗದೆ ಇರಲಿ ಅನ್ನೋ ಉದ್ದೇಶಕ್ಕೆ. ಇನ್ನು ಬ್ಯಾಗ್ನ ಕೆಲವು ಭಾಗಕ್ಕೆ ಬ್ರಾಸ್ ಹಾಗೇನೆ ಗೋಲ್ಡನ್ನು ಯೂಸ್ ಮಾಡ್ತಾರೆ. ಇದೆಲ್ಲಕ್ಕಿಂತ ವಿಚಿತ್ರ ಅಂದರೆ, ಒಂದು ವೇಳೆ ತಯಾರಾದ ಎಲ್ಲ ಬ್ಯಾಗ್ಗಳು ಸೇಲ್ ಆಗಿಲ್ಲ ಅಂದರೆ ಹಾಗೆ ಉಳಿಯೋ ಬ್ಯಾಗ್ಗಳನ್ನ ಡೆಸ್ಟ್ರಾಯ್ ಮಾಡ್ತಾರೆ. ಇದಕ್ಕೂ ಒಂದು ರೀಸನ್ ಇದೆ. ಒಂದು ವೇಳೆ ಸೇಲ್ ಆಗದೆ ಇರೋ ಬ್ಯಾಗ್ಗಳನ್ನ ಕಡಿಮೆ ಬೆಲೆಗೆ ಹೋಲ್ಸೇಲ್ ಅಥವಾ ಡಿಸ್ಕೌಂಟ್ ಸೇಲ್ ಅಂತ ಪ್ರೈಸ್ ಕಮ್ಮಿ ಮಾಡಿ ಮಾರಾಟ ಮಾಡಿದ್ರೆ ಇದನ್ನು ಅಫೋರ್ಡ್ ಮಾಡೋಕ್ಕಾಗದೇ ಇರೋರು ಕಡಿಮೆ ಬೆಲೆ ಆಗೋದನ್ನೇ ವೇಟ್ ಮಾಡಿ ಬೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಬ್ಯಾಗ್ಗಳ ಸ್ಕೇರ್ಸಿಟಿ ಮೇಂಟೈನ್ ಮಾಡೋದಕ್ಕೆ ಉಳಿದಿರೋ ಬ್ಯಾಗನ್ನು ಇವರೇ ಡೆಸ್ಟ್ರಾಯ್ ಮಾಡ್ತಾರೆ. ಇದೇ ಕಾರಣಕ್ಕೆ ಲೂಯಿ ವಿಟನ್ ಬ್ಯಾಗ್ಗಳು ಇವತ್ತಿಗೂ ಸಿಕ್ಕಾಪಡೆ ಕಾಸ್ಟ್ಲಿ. ಕಡಿಮೆ ಬೆಲೆಗೆ ಸಿಕ್ಕರೂ ಅದು ಕಾಪಿ ಪ್ರಾಡಕ್ಟ್ ಆಗಿರುತ್ತೆ ಅಷ್ಟೇ. 1854ರಲ್ಲಿ ಫ್ರೆಂಚ್ ಫ್ಯಾಷನ್ ಡಿಸೈನರ್ ಲೂಯಿ ವಿಟನ್ ಪ್ಯಾರಿಸ್ನಲ್ಲಿ ಶುರು ಮಾಡಿದ ಬ್ರ್ಯಾಂಡ್ ಇದು. ಮೊದಲಿಗೆ ಇವರು ಟ್ರಂಕ್ಗಳನ್ನ ತಯಾರು ಮಾಡ್ತಾ ಇದ್ರು. ಯಾವಾಗ 1892ರಲ್ಲಿ ವಿಟನ್ ಅವರು ಕೊನೆ ಉಸಿರೆಳಿತಾರೋ ಅಲ್ಲಿಂದ ಅವರ ಮಗ ಜಾರ್ಜಸ್ ಕಂಪ್ನಿನ ಟೇಕ್ ಓವರ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿ ತನಕ ಅನೇಕ ತಲೆಮಾರು, ಅನೇಕ ಬದಲಾವಣೆ, ಅನೇಕ ಕೊಲಾಬ್ರೇಷನ್, ಅನೇಕ ಡೆವಲಪ್ಮೆಂಟ್ಗಳನ್ನು ಕಾಣುತ್ತೆ ಕಂಪನಿ. ಇವತ್ತಿಗೆ ಕೇವಲ ಬ್ಯಾಗ್ಸ್ ಅಷ್ಟೇ ಅಲ್ಲ, ಲಗೇಜಸ್, ಸನ್ ಗ್ಲಾಸಸ್, ಆಕ್ಸೆಸರೀಸ್, ಶೂಸ್, ವಾಚ್, ಜ್ಯುವೆಲ್ರಿ, ಹೀಗೆ ಸಾಕಷ್ಟು ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಾರೆ ಲೂಯಿ ವಿಟನ್. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ನಿಮ್ಮ ಫೇವ್ರೆಟ್ ಬ್ರ್ಯಾಂಡ್ ಯಾವುದು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.